ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಮಾಡು. ಇದು ಸಾಮಾನ್ಯ ವೀಣೆ ಅಲ್ಲ. ತಾತ ಶ್ರೀ ವೀಣಾಕೃಷ್ಣ ಭಟ್ಟರು ಶ್ರೀ ಕೃಷ್ಣದೇವರಾಯರಿಗೆ ಇದೇ ವೀಣೆಯಲ್ಲಿ ವೀಣೆ ನುಡ್ಸೋದನ್ನ ಹೇಳ್ಕೊಡ್ತಾ ಇದ್ರು. ಸರಿನಾ? ಭಲೆ ಮಾಧವ, ಭಲೆ ಚೆನ್ನಾಗಿ ತಿಳ್ಕೊಂಡಿದ್ಯಾ. ತಿಳ್ಕೊಳ್ಳೋದೇನು ತಿಮ್ಮಣ್ಣ, ಈ ವೀಣೆ ಹತ್ರ ಯಾರು ನೆರಳು ಸುಳಿದ್ರು ನೀನ್ ಅವ್ರಿಗೆ ಇದೇ ಮಾತನ್ನು ಹೇಳಿ ಹೇಳಿ ಇವನಿಗೂ ಕಂಠಪಾಠ ಆಗ್ಬಿಟ್ಟಿದೆ. ಏನೇ ಆಗ್ಲಿರಿ, ತಿಮ್ಮಣ್ಣನ ಕಾಳಜಿ ಸಂಸ್ಕೃತಿಗೆ ತೋರಿಸೋ ಗೌರವ ಮೆಚ್ಚಲೇಬೇಕು. ಅದಕ್ಕೆ ಅಲ್ವಮ್ಮ ನನಗೆ ತಿಮ್ಮಣ್ಣ ಅಂದ್ರೆ ತುಂಬಾ ಇಷ್ಟ. ನನಗೂ ಅಷ್ಟೇ, ಮಾಧವ ಅಂದ್ರೆ ತುಂಬಾ ಇಷ್ಟ. ನಾವಿನ್ನು ಹೊರಡುತ್ತೇವೆ. ಅದೇಗಾದಿತ್ತು. ಇವತ್ತು ನನ್ನ ಮಗಳು ಸೀತಾಬಾಯಿಯ ಶ್ರೀಮಂತ ಇದೆ. ಎಲ್ಲರೂ ನಮ್ಮ ಆತಿಥ್ಯವನ್ನ ಸ್ವೀಕರಿಸಿಯೇ ಹೋಗ್ಬೇಕು. ಅಮ್ಮ ಅಷ್ಟೊತ್ತಿಂದ ಕೇಳ್ತಾ ಇದ್ದೀನಿ. ಅಪ್ಪಾಜಿ ಎಲ್ಲಮ್ಮ? ರಾಜರು ಬರ ಹೇಳಿದ್ರಂತೆ, ಇನ್ನೇನ್ ಬಂದೆ. ಅಗೋ ಬಂದ್ರಲ್ಲ. ಬಂದ್ರ? ಅಪ್ಪಾಜಿ ಎಲ್ಲಿಗೆ ಹೋಗ್ಬಿಟ್ಟಿದ್ರಿ? ನೀವು ಇಲ್ಲ, ತಿಮ್ಮಣ್ಣನೂ ಇಲ್ಲ. ನನಗೋ ಪೂಜೆ ಮೇಲೆ ಗಮನನೇ ಇಲ್ಲ. ಹಾಗೆಲ್ಲ ಹೇಳ್ಬಾರ್ದು ಮಗಳೇ, ಪೂಜೆಗೆ ಉಪಚಾರ ಮಾಡ್ದಂಗಾಗತ್ತೆ ಅಲ್ವಾ? ಇನ್ನೋಡಿಲಿ, ರಾಜರು ನಿನಗೆ ಅಂತ ಒಡವೆಗಳನ್ನ ಉಡುಗೊರೆಯಾಗಿ ಕಳಿಸಿದ್ದಾರೆ. ಅಯ್ಯೋ, ನೀವ್ ಕೊಡ್ಸಿರೋ ಒಡವೆನೆ ಹೊರಲಾರ್ದಷ್ಟು ಭಾರ ಅಪ್ಪಾಜಿ. ಅದ್ರ ಜೊತೆ ಈ ಭಾರ ಬೇರೆ ಹೊರಬೇಕಾ? ರಾಜರ ಕಾರುಣ್ಯ ನಮ್ಮ ಮೇಲಿದೆ ಅಮ್ಮ. ನಾವ್ ಅವ್ರ ಋಣನ ತೀರ್ಸೋದಕ್ಕಾಗೋದಿಲ್ಲ. ಅವ್ರು ಕೊಟ್ಟ ಉಡುಗೊರೆಗಳನ್ನ ಸ್ವೀಕರಿಸೋದೇ ನಾವು ಅವ್ರಿಗೆ ತೋರಿಸುವಂತಹ ಗೌರವ. ಆಗ್ಲಿ ಅಪ್ಪಾಜಿ. ಲಕ್ಷ್ಮಿ, ಲೋ ತಿಮ್ಮಣ್ಣ, ಗಂಧದ ಎಣ್ಣೆ ತಗೊಂಡ್ ಬಾರೋ. ಬಂದೆಮ್ಮ. ಬಂಗಾರದಂತ ಕಳೆಯದಿಯಲ್ಲಿ ನಿನ್ ಮುಖದಲ್ಲಿ. ಹುಟ್ಟೋ ಮಗು ಕೂಡ ಹೀಗೆ ಕಳಕಳಿ ಆಗಿ ಹುಟ್ಲಿ. ಅಮ್ಮ, ನನ್ ಮಗುಗೆ ನಿನ್ ಹಾಗೆ ಮುದ್ದಾದ ನಗು ಇರ್ಬೇಕು. ಅಪ್ಪನ ಹಾಗೆ ಸಂಸ್ಕಾರ, ವೀಣಾ ನೈಪುಣ್ಯತೆ ಪರಿಪೂರ್ಣವಾಗಿ ಬರ್ಬೇಕು. ಅಪ್ಪನ್ ವೀಣೆ. ಹೋಗ್ಬೇಡು ಅಲ್ಲಿ. ಲಕ್ಷ್ಮಿ, ವಿಜಯನಗರ ಸಾಮ್ರಾಜ್ಯ ಸುಟ್ಟು ಭಸ್ಮವಾಯಿತು. ಲಕ್ಷ್ಮಿ, ಸಮಾಧಾನ ಮಾಡ್ಕೊ.